Hi Sahil, congratulations, you have got 6th rank. So could you please tell us more about yourself? My name is Sahil Arfat of Commerce BACS. I got 99.16 percentage, that is 595 marks. I secured 6th rank in Commerce. Uh, First of all, I would like to thank my parents who supported me, and they didn't inserted any pressure to me onto me, and my brother who supported me all, and my teachers uh, and my teachers who cleared my doubts. So how were your study pattern? Like what time would you study and how did you prepare for your examination? I like to keep things simple. Just try to understand the core concepts, then try to do the PYQs and the model question papers. I got up at around 5 o'clock, study around 6 hours a day. Okay. So is it like you were doing on a daily basis study or only during exams? Daily basis. Okay. I study around 5 to 6 hours a day. 5 to 6 hours a day. Okay. So would you suggest the same to your juniors or would you say that they have to change anything that changes that you want to tell them to do? Like you have to my juniors, I would like to tell that to listen the class, listen to the class, and ask doubts if you clear the doubts, and do the PYQs and model question papers, and understand the core concepts. Okay. So where did you lose marks? I lost 2 marks in English and Hindi and 1 mark in stats. Okay. So what is your next plan? I will do BCom plus CA. Okay. So congratulations once again. Hi Amrita. Congratulations. ನಿಮಗೆ 5th ರ್ಯಾಂಕ್ ಬಂದಿದೆ ಸ್ಟೇಟಲ್ಲಿ ಕಾಮರ್ಸಲ್ಲಿ. ಸೊ ನಿಮ್ಮ ಬಗ್ಗೆ ಸಣ್ಣ ಪರಿಚಯ. ಹಲೋ, ಮೈಸೆಲ್ಫ್ ಅಮೃತ. ನನ್ನ ಹೆಸರು ಅಮೃತ. ನನಗೆ ಈ ರ್ಯಾಂಕ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಆಫ್ RNS ಆ್ಯಂಡ್ ಸ್ಟಾಫ್ ಟೀಚರ್ಸ್ ನನಗೆ ಈ ರ್ಯಾಂಕ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಸೊ ನಿಮ್ಮ ಸ್ಟಡಿ ರೂಟೀನ್ ಹೇಗಿತ್ತು? ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ? ಹೇಗೆ ಓದ್ತಾ ಇದ್ರಿ? ಇಷ್ಟು ಗೆಟಪ್ ಅಟ್ 4 o'clock. ಆದಮೇಲೆ ಅಲ್ಲಿಂದ 1 hour ಓದ್ತಿದ್ದೆ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತಿದ್ದೆ. ಆ್ಯಂಡ್ ಆಫ್ಟರ್ ದಟ್ ಕಾಲೇಜಿಗೆ ರೆಡಿಯಾಗಿ ಬರೋದು. ಆ್ಯಂಡ್ ಮನೆಗೆ ಹೋದ ತಕ್ಷಣ 4:30 ಆಗ್ತಿತ್ತು. 4:30ಗೆ ಇಲ್ಲಿ ಬಿಡ್ತಿದ್ರು. ಮನೆಗೆ ಹೋಗೋದು 5:30 ಆಗ್ತಿತ್ತು. 5:30ಇಂದ ಸ್ವಲ್ಪ ರೆಸ್ಟ್ ಮಾಡಿ ಒಂದು 4 hours ಓದ್ತಿದ್ದೆ ಅಷ್ಟೇ. ಓಕೆ. ನೀವು ಟ್ಯೂಷನ್ಸ್ಗೆ ಏನಾದರೂ ಹೋಗಿದ್ದೀರಾ? ಇಲ್ಲ, ಬಿಕಾಸ್ RNS ಇಸ್ ಮೈ ಟ್ಯೂಷನ್ ಅಷ್ಟೇ. ಸೂಪರ್. ಸೊ ನಿಮಗೆ ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಯಾವ ಥರ ನಿಮ್ಮ ಕ್ವೆಶನ್ಸಿಗೆಲ್ಲ ಆನ್ಸರ್ ಮಾಡ್ತಾಯಿದ್ರಾ? ಹೇಗಿತ್ತು ಸಪೋರ್ಟ್? ಹೇಗಿತ್ತು? ಟೀಚರ್ಸ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಇಲ್ಲಿ. ಎಸ್ಪೆಷಲಿ ನನ್ನ ಕ್ಲಾಸ್ ಟೀಚರ್ ಶಿಲ್ಪಾ ಮ್ಯಾಮು ಆ್ಯಂಡ್ ಆರ್ ವಿ ಸರ್, KV ಸರ್ ಆ್ಯಂಡ್ ರೂಪಾ ಮ್ಯಾಮ್ ಆರ್ ಬೆಸ್ಟ್. ಯಾಕಂದರೆ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಕಾಲೇಜಲ್ಲ, ಕಾಲೇಜಿಂದ ಮನೆಗೆ ಹೋದ್ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಡೌಟ್ಸ್ ಇರೋದು ನನಗೆ ಓದುವಾಗ. ಒಂದು ಮೆಸೇಜ್ ಹಾಕಿದ್ರು, ನೈಟ್ 11 ಗಂಟೆಗೆ ನಾನು ಓದ್ತಾ ಇರುವಾಗ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ RNS. ಓಕೆ. ಸೊ ಏನು ಮಾಡಬೇಕು ಅಂತಿದ್ದೀರಾ ನೆಕ್ಸ್ಟ್? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಆಗಿದೆ, ಈಗ 9th ಸ್ಟಾರ್ಟ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ನಿಮ್ಮ ಜೂನಿಯರ್ಸಿಗೆ ಈ ಥರನೇ ರ್ಯಾಂಕ್ ತೆಗಿಬೇಕು ಅಂತ ಇರೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಟಿಪ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ಒಂದು ಮೈಂಡ್ ಸೆಟ್ ನಾವು ಫಿಕ್ಸ್ ಆಗಿಬಿಡ್ಬೇಕು. ಇಷ್ಟೇ ಬರಬೇಕು ಅಂತ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿದ್ರೆ ಅದ್ರ ಕಡೆ ನಮ್ಮ ಮೈಂಡ್ ಎಳ್ಕೊಂಡು ಹೋಗುತ್ತೆ ನಮ್ಮನ್ನ. ದಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂತ. ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ. ಅದೇ ಆಮೇಲೆ ಟೀಚರ್ಸ್ ಹೇಳೋದಕ್ಕೆ ಕೇಳಿಕೊಂಡು ಅವ್ರು ಏನು ಕೊಡ್ತಾರೋ ಅದನ್ನು ಮಾಡ್ಕೊಂಡು ಹೋಗಬೇಕು. ಎಂಜಾಯ್ಮೆಂಟ್ ಮಾಡಿ, ಬೇಡ ಅಂತ ಹೇಳಲ್ಲ. ಎಂಜಾಯ್ಮೆಂಟ್ ಈಸ್ ಪಾರ್ಟ್ ಆಫ್ ಲೈಫ್. ಅದನ್ನು ಮಾಡಲೇಬೇಕು. ಎಂಜಾಯ್ ಮಾಡಿಕೊಂಡೇ ಓದಬೇಕು. ಓದೋದ್ರಲ್ಲೇ ಎಂಜಾಯ್ ಮಾಡಬೇಕು. ಇದನ್ನು ನಾನು ಹೇಳ್ತೀನಿ. ಓಕೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ನಿಮಗೆ 5th ರ್ಯಾಂಕ್ ಬರುತ್ತೆ ಸ್ಟೇಟಲ್ಲಿ ಅಂತ? ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಗೊತ್ತಿತ್ತು ಇಷ್ಟೇ ಬರುತ್ತೆ ಅಂತ ಗೊತ್ತಿತ್ತು. ಓಕೆ. ಎಲ್ಲಿ ಮಾರ್ಕ್ಸ್ ನಿಮಗೆ ಮಿಸ್ ಆಯಿತು? ಕನ್ನಡದಲ್ಲಿ 2 marks ಹೋಗಿದೆ, ಇಂಗ್ಲೀಷಲ್ಲಿ 2 marks ಹೋಗಿದೆ. ಕನ್ನಡದಲ್ಲಿ ಆ್ಯಕ್ಚುಲಿ ಬರಬೇಕಿತ್ತು. ಲ್ಯಾಂಗ್ವೇಜಸ್ ಎಂತಕ್ಕೆ ಹಿಡಿದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇಂಗ್ಲೀಷಲ್ಲಿ ಬಂದಿರೋದು ತುಂಬ ಖುಷಿಯಾಗಿದೆ.
ಥ್ಯಾಂಕ್ ಯು ಸೋ ಮಚ್ ಅಮೃತ. ನಿಮ್ಮ ಏನು ಟಿಪ್ಸ್ ಫಾಲೋ ಮಾಡ್ತೀರಾ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಕಾಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೊ ಮಚ್. I'm Abhigna. I am 18 years old. I had taken the combination business studies, accountancy, statistics and basic maths. In yesterday's result, I have scored 595 out of 600. ಸೊ ಹೂ ಏಟ್ 5 ಮಾರ್ಕ್ಸ್? I have lost 4 marks in English and 1 marks in accountancy. ಓಕೆ, ಸೊ ಕನ್ನಡ ಯು ಗಾಟ್ ಔಟ್ ಆಫ್ ಔಟ್? No, Sanskrit. Sanskrit. Okay, so you got 100, Yeah. I mean, out of out. So what was your routine? How were you studying and how did you prepare for the examination? In my study holidays, I used to wake up at 6 a.m. I used to start my study and I used to take a small break in between, and then I used to study till 10 in the night and then sleep again. On the day of my exam, I used to wake up at 3 a.m. and revise, which helped me a lot. I am more of a morning person, so I study more at morning. Okay, so what would you like to tell about the teaching in RNS? RNS has great teachers. They have helped me a lot to score what I have scored today. They had conducted a special class called Sadhana after the regular classes, which has helped us gain more marks. And the commerce department also visited our homes during our vacations to help the parents also know what their child is studying and how to motivate their children. So that has helped me a lot to score. Okay, how did your parents support you? My parents supported me very well. They didn't give me any extra tasks to do while I was studying, and they encouraged me for both extracurricular activities and studies. So they never pressurized me for anything. I had studied with my own will, and they would be happy if I got any marks. They don't particularly want some rank, but they are completely glad, to be honest. So were you expecting rank? I was expecting the rank, but not the 6th rank particularly, and I didn't know that I would get 595. I was expecting somewhere around 593 or 594. Okay. So what would you give, like to give some tips to your juniors who are preparing for board exam? You should listen to your classes very well, because whatever I had done in my classes only helped me a lot more than what I studied at home. Even if you don't study at home, if you listen the classes more attentively, you can grasp everything what the teacher says. And the teachers always used to mark important questions for us, which helped us study better. So Okay, did you take tuitions? no, I didn't take tuition. Okay, so it is your own effort. Yeah. Okay, so thank you so much. Thank you. Congratulations once Thank again, you. and all the best for your future. Thank you. One second, one question I'll ask you. ಅದು ಎಡಿಟಿಂಗ್ ಅಲ್ಲಿ ಇದು ಮಾಡ್ಕೊಳ್ತೀನಿ. So what is your next plan? I have planned to do BCom with ACCA Okay. in any university. I am applying for universities right now, and Okay. after I clear them, I will continue with my ACCA preparation. Okay, so all the best. Thank you. Hi Sanjana, Hi, ma'am. congratulations. Thank you. So ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. I am Sanjana R from 2nd PUC Commerce BASc. I got 550 for 600 and 91.6%. I am so proud. I am heartful thanks to my parents, teachers and my friends. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಮೂಮೆಂಟಲ್ಲೂ. ಯಾವುದೇ ಟೈಮಲ್ಲಿ ನೀವು ಕ್ವಶನ್ಸ್ ಕೇಳಿದ್ರೂ ಆನ್ಸರ್ ಮಾಡ್ತಾರೆ. ದೇ ಆರ್ ವೆರಿ ಸಪೋರ್ಟಿವ್. ಓಕೆ, ಸೊ ನಿಮಗೆ 10th ಅಲ್ಲಿ ಎಷ್ಟು ಬಂದಿತ್ತು? 10th 65% ಬಂದಿತ್ತು. ಓಕೆ, ಸೊ ನಿಮಗೆ 65 ಇಂದ 91% ಬರೋದಕ್ಕೆ ಸೊ ಯಾವ ಥರ ಸಪೋರ್ಟ್ ಸಿಗ್ತಿದೆ? ಓಕೆ, ಸೊ 10th ಅಲ್ಲಿ ನಿಮಗೆ 65% ಬಂದಿತ್ತು, ಈಗ 91% ಬಂದಿದೆ. ಹೇಗೆ ಅಷ್ಟು ಡಿಫ್ರೆನ್ಸ್? ಯಾವ ಥರ ವರ್ಕ್ ಮಾಡಿದ್ದೀರಾ? 10th ಅಲ್ಲಿ ಅಂದರೆ ನಾಟ್ ಫೋಕಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ತುಂಬ ಆಗ್ತಿತ್ತು, ಬಟ್ ಈಗ ಹಂಗಿಲ್ಲ. ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ತುಂಬ ಹಾಕಿ ಈ 91% ತೆಗ್ದಿದ್ದು. ಸೊ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರಿ? ಪ್ರತಿದಿನ ಓದ್ತಾ ಇದ್ರಾ? ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಪ್ರತಿದಿನ 2 to 3 hours ಓದ್ತಿದ್ದೆ. ಎಕ್ಸಾಮ್ ಟೈಮಲ್ಲಿ 3:30ಗೆ ಎದ್ದು ಓದ್ತಿದ್ದೆ. ಸೊ ಪೇರೆಂಟ್ಸ್ ಪುಷ್ ಮಾಡಿದ್ರಾ ಅಥವಾ ನೀವು ನಿಮ್ಮಷ್ಟಕ್ಕೆ ನನಗಿಷ್ಟು ಮಾರ್ಕ್ಸ್ ತೆಗಿಲೇಬೇಕು ಅನ್ನೋ ಡೆಡಿಕೇಶನಲ್ಲಿ ಓದಿ ತೆಗೆದಿದ್ದ? ಪೇರೆಂಟ್ಸ್ ಪುಷ್ ಮಾಡಿಲ್ಲ, ನಾನು ಓದಬೇಕು ಅಂತ ಎದ್ದು ಓದ್ತಿದ್ದೆ. ಸೊ ನಿಮ್ಮ ಜೂನಿಯರ್ಸಿಗೆ ಈಗ ಯಾರಿಗೆಲ್ಲ ಕಮ್ಮಿ ಮಾರ್ಕ್ಸ್ ಬಂದಿದೆ, ಅವರು ಈ ಥರ ಒಂದು ಲೆವೆಲ್ ರೀಚ್ ಆಗಬೇಕು ಅಂದರೆ ನಿಮ್ಮ ಟಿಪ್ಸ್ ಏನಿದೆ? ಅವ್ರ ಹಾರ್ಡ್ ವರ್ಕಿಂತ ಡೆಫಿನೆಟ್ಲಿ ತೆಗಿಬೋದು. ಸೊ ಓಕೆ,
ಸೊ ಟೀಚರ್ಸ್ ಯಾವ ಥರ ಸಪೋರ್ಟ್ ಮಾಡಿದ್ದಾರೆ ನಿಮಗೆ? ಎಲ್ಲ ಸ್ಟೇಜ್ ಫ್ರಮ್ ಸ್ಟಾರ್ಟಿಂಗ್ ಟು ಟಿಲ್ ಎಂಡ್ ಜೊತೆಲೇ ಇದ್ದಾರೆ. ಯಾವತ್ತೂ ಪಾರ್ಶಾಲಿಟಿ ಆ ಥರ ಯಾವತ್ತೂ ಮಾಡಿಲ್ಲ. ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾ ಕ್ಲಾಸಸ್ ಅಥವಾ ಎಕ್ಸ್ಟ್ರಾ ಎಕ್ಸಾಮ್ಸ್ ಏನಾದರೂ ಕೊಟ್ಟಿದ್ದಾರಾ? ಪ್ರಿಪ್ರೇಟ್ರಿ ಮಾಡಿದ್ದು, ಅದರಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ದೆನ್ ಸಾಧನಾ ಕ್ಲಾಸ್ ಇತ್ತು 1 hour, ಅದರಿಂದನೂ ತುಂಬ ಹೆಲ್ಪ್ ಆಗಿದೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಟೀಚರ್ಸ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀರಾ? BCom ಮಾಡಬೇಕು. ಓಕೆ, ಸೊ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಒಳ್ಳೆಯದಾಗಿ. ಹಾಯ್ ಸೌಜನ್ಯ, ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ. I'm Saujanya from RNS PUC and I'm from BA ES and I got 91% in second PUC examination. ಸೊ ನಿಮಗೆ 10th ಅಲ್ಲಿ ಎಷ್ಟು ಬಿದ್ದಿತ್ತು? 10th ಅಲ್ಲಿ ನನಗೆ 61% ಬಂದಿತ್ತು. 61% ಇಂದ 91 ತುಂಬ ಖುಷಿಯಾಗಿದೆ. ಓಕೆ, ಸೊ 61 ಇಂದ 91 ಜರ್ನಿ ಹೇಗೆ ಚೇಂಜ್ ಹೇಗಾಗಿದ್ದು? ನಾನು ತುಂಬ ಖುಷಿಯಾಗಿದ್ದೀನಿ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಫುಲ್ಲು ಓದ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀನಿ. ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ವೀಕ್ಲಿ ಟೆಸ್ಟ್ ಕೊಡ್ತಿದ್ರು ಆ್ಯಂಡ್ ಕ್ವಾರ್ಟರ್ಲಿ ಪ್ರಿಪ್ರೇಟ್ರಿ ಎಲ್ಲ ಇತ್ತು. ಫುಲ್ಲು ಹೆಲ್ಪ್ ಆಯಿತು ನಮಗೆ ಬೋರ್ಡ್ ಎಕ್ಸಾಮ್ ಅಂತ ಭಯ ಇರ್ತಿರಲಿಲ್ಲ. ಬೋರ್ಡ್ ಎಕ್ಸಾಮ್ ಭಯ ಇರುತ್ತಲ್ಲ, ಇದು ನಮಗೆ ನರ್ವಸ್ ಆಗಿಲ್ಲ. ಫುಲ್ಲು ಆರಾಮಾಗಿ ಕುತ್ಕೊಂಡು ಚೆನ್ನಾಗಿ ಬರೆದ್ವಿ, ಚೆನ್ನಾಗಿ ಮಾಡಿದ್ವಿ. ಓಕೆ, ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರಿ? 2 to 3 hours ಓದ್ತಾ ಇದ್ವಿ. ಓಕೆ, ಸೊ ನಿಮ್ಮ ಜೂನಿಯರ್ಸ್ ಇವಾಗ ಯಾರೆಲ್ಲ ಕಮ್ಮಿ ಮಾರ್ಕ್ಸಲ್ಲಿದ್ದರು ಅವರು ಈ ಲೆವೆಲ್ ರೀಚ್ ಆಗಬೇಕು ಅಂದರೆ ನಿಮ್ಮ ಪ್ರಕಾರ ಏನು ಟಿಪ್ಸ್ ಯೂಸ್ ಮಾಡ್ಕೋಬೇಕು? ಏನಿಲ್ಲ, ಹಾರ್ಡ್ ವರ್ಕ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಬಿಟ್ಕೊಡ್ಬೇಡಿ, ಅಷ್ಟೇ, ಎಲ್ಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? BCA ಮಾಡಬೇಕಂತ. ಓಕೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. 91 ಇನ್ನೂ ಜಾಸ್ತಿ ತೆಗೆದು ರ್ಯಾಂಕ್ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಅನನ್ಯ. ಸೊ ಸೈನ್ಸಲ್ಲಿ ಸ್ಟೇಟಿಗೆ 6th ರ್ಯಾಂಕ್ ಬಂದಿದೆ. ಸೊ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ. Namaste, myself Ananya Bhatt from RNS PU College. I got 99% in the board and I'm very happy for this. And I would like to thank all my teachers because for this happiness, definitely first they are the reason for this happiness, and my parents and the whole team of RNS PUC, our principal sir and all of them. Okay, so how was your preparation for the examination? I used to study daily and the regular tests which they would give helped me a lot. The preparatories, the unit tests, all of this, it helped a lot really. So are you a morning person or evening person? Morning studying? person. I used to get up at 4:30 or 5 and study. Okay, did you take tuition? No. You didn't take tuition, so it is your own effort. Yeah. So how did your parents support? My parents supported a lot. My house is a bit far away from our college, so they used to, support a lot by everything. Like they supported a lot. Okay, so how was your teachers' support? They literally encouraged a lot. Like they used to clear all the doubts even after college hours. None of the teachers would tell no for doubts. So anytime they would clarify our doubts, and it's literally their support which helped me in getting this rank. Okay, so did you expect rank? Yeah, I kind of expected a bit, but I was not sure that I would come 6th rank, and I definitely know. Okay, that's great actually that you've got rank in science. Okay, and that too without tuitions and all that. So what tips would you like to give to your juniors who are preparing for board exam now? I would like to tell them that study NCERT, that's the main thing, and with the help of teachers and regular study, daily if they study, they can definitely score this much. Okay, so what is next? What are you planning? I'm preparing for my KCET now, so after that I'll have to see what I have to do. Okay, but you will have some goal, right? Engineering. Okay, engineering in computer science. Yeah. Okay. So all the best. Thank you. May all your dreams come true. Congratulations once again. Thank you so much. Yeah, thank you so much. Hi Nihara. Congratulations. So can we have a small intro about yourself?
I am Nihara and I'm a commerce student. I just finished my second PUC exams and I got 99%. Okay, so what was your daily routine? What time you were studying, and how were you dividing your extracurricular activities and studies? Honestly speaking, I didn't study every day. I studied before the exams and every day I had time for extracurricular activities too. Okay, so if you were studying only day before the exam, how could you score so much? It is only because of the teaching in RNS. They taught so well that I did not have to depend on my studying every day. They taught very well, in fact. 80% of my syllabus was covered there. Studying. Okay, what is one tip that you would like to give your juniors about studies? You don't have to worry about studying every single day, studying too much. Just do what you can, do your best, and leave everything to the hands of the evaluator. Okay, so were you nervous when you were writing your exams or before your results? How were you waiting for the results? Before writing exams, I'm sure everyone would have been nervous. I was too, but while writing exams, all those fears disappeared and I was fully concentrated on writing the exams. And while waiting for my results, I was actually excited to know about how much I scored. Okay, were you expecting that you will get so much, or was it like a surprise? With how much I studied, these marks feel like they are more than what I deserve. Okay. So any other message you want to give your juniors? Any tips, to study for second PUC board exam? Well, you have to only rely on the teaching and revise before the exam, preferably in the morning. Okay, morning as in what time you would get up and study? Usually 5 or 5:30 in the morning on the day of exam, I would revise all the chapters of that subject. Okay, was it like, every day you would go back home and study whatever is taught on that day, or like only before the exam you were studying? I did not study every single day. Some of the teachers actually gave us time to study in their classes. So right after their teaching, we could study and revise everything then and there itself. Okay, so what are your thoughts about RNSIT teaching? The teachers here are wonderful and they teach exceptionally well. I am very satisfied with the teachings here. Okay, once again, congratulations.